ಪ್ರತಿ ಬಾರಿಯ ಚುನಾವಣೆ ಬಂದಾಗ ಒಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರೆ ಪ್ರತಿ ಬಾರಿ ಬಜೆಟ್ ಬಂದಾಗಲೂ ಕೂಡ ಒಂದಿಷ್ಟು ನಿರೀಕ್ಷೆಗಳನ್ನು ಆಯಾ ವಲಯಗಳು ಇಟ್ಕೊಳ್ತಾರೆ. ಸೊ ಈಗಲೂ ಕೂಡ ಅಂತ ನಿರೀಕ್ಷೆಗಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಹೊಸ ಸರ್ಕಾರದ 3.0 ಸರ್ಕಾರದ ಮೊದಲ ಬಜೆಟ್ ಇದು. ಮೂರನೇ ಬಾರಿ ಮೋದಿ ಅಧಿಕಾರ ಸ್ವೀಕರಿಸಿದ ಬಳಿಕ ಬಜೆಟ್ ಅನ್ನ ಆಗ್ತಾ ಇದೆ. ಸತತ 7ನೇ ಬಾರಿಗೆ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಅನ್ನ ವಿತ್ತ ಸಚಿವೆ ಮಂಡಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಸರ್ಕಾರದ ಮೊದಲ ಬಜೆಟ್ ಇದಾಗಿದೆ. ಮೂರನೇ ಬಾರಿ ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ಈ ಅವಧಿಯಲ್ಲಿ ಮೊದಲ ಬಜೆಟ್ ಇದಾಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಹೇಳಿದಂತ ಬಹುತೇಕ ಘೋಷಣೆಗಳು ಪ್ರಣಾಳಿಕೆಯಲ್ಲಿ ಏನಿತ್ತು ಅವುಗಳನ್ನೆಲ್ಲ ಈಗ ಜಾರಿಗೆ ತರುವಂತದ್ದಿದೆ. ಕಾರಣ ಅವರು ಫೆಬ್ರವರಿಯಲ್ಲಿನೇ ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಜುಲೈನಲ್ಲಿ ಮಂಡಿಸ್ತೀವಿ ಅಂತ ಅವತ್ತೇ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಆ ಬಜೆಟ್ ಅನ್ನ ಹೇಳುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಇದಲ್ಲ, ಅದನ್ನ ಜುಲೈಯಲ್ಲಿ ಮಂಡಿಸ್ತೀವಿ ಅಂತ ಆ ವಿಶ್ವಾಸದಲ್ಲೇನೆ ಹೇಳಿ ಹೋಗಿದ್ರು ಅವರು. ಸೊ ಈಗ ಅದೇ ವಿಶ್ವಾಸದಲ್ಲಿ ಬಜೆಟ್ ಅನ್ನ ಮಂಡಿಸೋಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಹಲವು ಕಡೆಗಳಲ್ಲಿ ಇಂಡಿಯಾ ಒಕ್ಕೂಟದ ಒಂದಿಷ್ಟು ಗ್ಯಾರಂಟಿಗಳಿಗೆ ಸೆಡ್ಡು ಹೊಡೆದು ನಿಂತುಕೊಂಡು ಇನ್ನೊಂದಿಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ರೀತಿಯಲ್ಲಿ ಒಂದಿಷ್ಟು ಆಶ್ವಾಸನೆಯನ್ನ ಕೊಟ್ಟಿದ್ರು. ಅವುಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಸೊ ನಿರೀಕ್ಷೆಯನ್ನ ಹುಟ್ಟು ಹಾಕ್ತಾ ಇದೆ. ದೇಶವಾಸಿಗಳ ನಿರೀಕ್ಷೆಯನ್ನ ಪ್ರಧಾನಿ ಮೋದಿ ಅವರು ಈಡೇರಿಸ್ತಾರೆ. ಯಾವ ವರ್ಗಕ್ಕೆ ಗುಡ್ ನ್ಯೂಸ್, ಯಾವುದಕ್ಕೆ ರಿಯಾಯಿತಿ ಅನ್ನುವಂಥದ್ದನ್ನ ಇಲ್ಲಿ ನೋಡಬೇಕು. ಮೋದಿ 3.0 ಸರ್ಕಾರದ ಬಜೆಟ್ನಲ್ಲಿ ಏನುಂಟು ಏನಿಲ್ಲ. ಸೊ ಪಬ್ಲಿಕ್ ಟಿವಿಯಲ್ಲಿ ಮೋದಿ 3.0 ಬಜೆಟ್ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಅವಧಿಯ ಸರ್ಕಾರದ ಮೊದಲ ಬಜೆಟ್ ಇದಾಗಿರೋದ್ರಿಂದ ಬೆಟ್ಟದಷ್ಟು ನಿರೀಕ್ಷೆಗಳು ಇದ್ದೇ ಇರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಹೋದಾಗ ಇನ್ನೊಂದು ರೀತಿಯಾದಂಥ ಭರವಸೆಗಳಿರುತ್ತೆ. ಆ ಭರವಸೆಗಳನ್ನು ಈಡೇರಿಸೋಕೆ ಬೇಕಾಗಿರುವಂಥದ್ದೇ ಅಧಿಕಾರಕ್ಕೆ ಬಂದ ನಂತರ ಬಜೆಟ್. ಆ ಬಜೆಟ್ ಅನ್ನ ಹೇಗೆ ಸಾಕಾರಗೊಳಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಎಲ್ಲ ರೀತಿಯಾದಂಥ ತಯಾರಿಗಳಾಗಿ ಹೋಗಿದೆ. ಒಂದು ಕಡೆಗೆ ಮೈತ್ರಿ ಪಕ್ಷದಲ್ಲಿರುವಂಥವ್ರನ್ನ ಸಮಾಧಾನ ಮಾಡಬೇಕು. ಎಸ್ಪೆಷಲಿ ಆ ಕಡೆಗೆ ನಿತೀಶ್ ಕುಮಾರ್, ಈ ಕಡೆಗೆ ಚಂದ್ರಬಾಬು ನಾಯ್ಡು ಇಬ್ಬರನ್ನ ಕೂಡ ಸಮಾಧಾನ ಪಡಿಸುವಂಥದ್ದು ಕೇಳಬೇಕು. ಕಾರಣ ಇಬ್ಬರು ಕೇಳ್ತಾ ಇರುವಂಥದ್ದು ಸ್ಪೆಷಲ್ ರಾಜ್ಯಗಳಿಗೆ ನಮಗೆ ಸ್ಥಾನಮಾನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿರೀಕ್ಷೆಗಳು ಬೆಟ್ಟದಷ್ಟಿದ್ದಾವೆ, ಅವರನ್ನ ಸಮಾಧಾನ ಮಾಡಬೇಕು. ಅದರ ಜೊತೆಗೆ ದೇಶದಲ್ಲಿರುವಂಥ ಇನ್ನುಳಿದ ವಲಯಗಳನ್ನು ಕೂಡ ಸಮಾಧಾನ ಪಡಿಸಬೇಕು. ಬೆಲೆ ಏರಿಕೆಗಳಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ, ಆಗಿದೆ ಕೂಡ. ಅದನ್ನು ಹೇಗೆ ನಿಭಾಯಿಸ್ತಾರೆ? ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಒಂದಿಷ್ಟು ಸವಾಲುಗಳಿದೆ, ಅದನ್ನು ಹೇಗೆ ನಿಭಾಯಿಸ್ತಾರೆ? ಗ್ರೋತ್ ವಿಚಾರದಲ್ಲಿ ಹೇಗೆ ನಿಭಾಯಿಸ್ತಾರೆ? ಈ ಸರ್ಕಾರದ ಮೇಲೆ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನಂದ್ರೆ ಸಾಲ ಬಹಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅವಧಿಯಲ್ಲಿ ಕಡಿಮೆ ಇತ್ತು, ಈ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ನಿಭಾಯಿಸಕ್ಕೆ ಹೇಗಾಗತ್ತೆ? ಸೊ ಇನ್ನು ಈ ವಿಚಾರದಲ್ಲಿ ಮುಂದೆ ಹೋಗೋದಾದ್ರೆ ನೌಕರರ ವರ್ಗಕ್ಕೆ ಏನಾದರೂ ಒಂದಿಷ್ಟು ರಿಲೀಫ್ ಸಿಗುತ್ತಾ ಅಂತ ಹೇಳಿ. ಏನು ನೌಕರರ ವರ್ಗಕ್ಕೆ ಏನು ಸಿಗಬೇಕು? ಆದಾಯ ತೆರಿಗೆ ವಿನಾಯಿತಿ, ಇದು ಮೊದಲನೇದಾಗಿ ಕೇಳಿ ಬರೋದೇ. ಇದು ಬಜೆಟ್ನಲ್ಲಿ ಯಾವ ವರ್ಗಕ್ಕೆ ಬಂಪರ್ ಇದೆ ಅಂತ ಹೇಳಿ. ನೌಕರರ ವರ್ಗಕ್ಕೆ ಬಿಗ್ ರಿಲೀಫ್ ಏನಾದರೂ ಸಿಗುತ್ತಾ? ಆದಾಯ ತೆರಿಗೆ ವಿನಾಯಿತಿ ಏನಾದರೂ ಸಿಗುತ್ತಾ? ಯಾವ ವಲಯಕ್ಕೆ ಟ್ಯಾಕ್ಸ್ ಬಿಸಿ ತಟ್ಟಲಿದೆ? ಸಂಬಳ ವರ್ಗದ ಜನರ ಬಜೆಟ್ನ ನಿರೀಕ್ಷೆಗಳೇನು? ಸೊ ಇವೆಲ್ಲವೂ ಕೂಡ ಈಗ ನೋಡಬೇಕಾಗಿದೆ. ಸ್ಲ್ಯಾಬ್ಗಳ ವಿಚಾರದಲ್ಲಿ ಕಳೆದ ವರ್ಷವೂ ಕೂಡ ಈ ಬಾರಿ ಅದಕ್ಕೇನೋ ಬದಲಾವಣೆಯನ್ನು ಮಾಡಿರಲಿಲ್ಲ. ಅದರ ಹಿಂದಿನ ವರ್ಷವೂ ಕೂಡ ಅದರ ಬದಲಾವಣೆಯನ್ನು ಮಾಡಿರಲಿಲ್ಲ. ಆದಾಯ ತೆರಿಗೆ ಸ್ಲ್ಯಾಬ್ ದರಗಳಲ್ಲಿ ಕೆಲವು ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ನಿರೀಕ್ಷೆ ಕಳೆದ ವರ್ಷವೂ ಕೂಡ ಇಟ್ಕೊಂಡಿದ್ವಿ, ಆದರೆ ಆಗಿರಲಿಲ್ಲ. ಅಧಿಕ ಆದಾಯದ ಸ್ಲ್ಯಾಬ್ ದರವನ್ನು ತುಸು ಇಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆಗಬಹುದು. 15 ಲಕ್ಷ ರೂಪಾಯಿನಿಂದ 20 ಲಕ್ಷ ರೂಪಾಯಿ ಆದಾಯದ ಸ್ಲ್ಯಾಬ್ ಸ್ವಲ್ಪ ಇಳಿಸಬಹುದು ಅಂತ. ಈ ಪ್ರಮಾಣದಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಆ ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಲ್ಯಾಬ್ಗಳನ್ನು ಇಳಿಸಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾ ಇದ್ದೀವಿ. ಗೊತ್ತಿಲ್ಲ, ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪೇನಲ್ಲ. ಈಗಿರುವ 20% ತೆರಿಗೆಯನ್ನು ಇಳಿಸಬಹುದು ಅಂತಿದ್ದಾರೆ. ಎಷ್ಟು ಇಳಿಸ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ, ಇಳಿಸ್ತಾರ ಅಥವಾ ಇಳಿಸ್ಲಿಕ್ಕಿಲ್ವಾ ಅಂತ ಹೇಳಿ. ತೆರಿಗೆ ವಿನಾಯಿತಿಯನ್ನು 3 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ಹೆಚ್ಚಿಸಬಹುದು ಅಂತಿದ್ದಾರೆ. ಈ ಮಾರ್ಜಿನ್ ಏನಿದೆ, ಇಟ್ಸ್ ಎ ಬಿಗ್ ಮಾರ್ಜಿನ್ ಅಂತ ಹೇಳೋದು. ಸೊ ಇನ್ನೊಂದು ಕಡೆಗೆ ಗೃಹ ಸಾಲ ಬಡ್ಡಿ ವಿನಾಯಿತಿ 2 ಲಕ್ಷದಿಂದ 3 ಲಕ್ಷಕ್ಕೆ ಏರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಬಂಡವಾಳ ಹೂಡಿಕೆ ಮೇಲೆ ಸಿಗುವ ಲಾಭದ ತೆರಿಗೆಯನ್ನು ಸರಳೀಕರಣ ಸಾಧ್ಯತೆ ಅಂತ ಹೇಳ್ತಾ ಇರೋದು. ಈಗೆಲ್ಲವೂ ಕೂಡ ಈ ನಿರೀಕ್ಷೆಗಳಿದೆ. ಇದೇ ನಿರೀಕ್ಷೆಗೆ ತಕ್ಕಂತೆ ಮೇಡಮ್ ಅವ್ರು ಮಾಡಬೇಕಲ್ಲ. ಮೇಡಮ್ ಅವ್ರ ಲೆಕ್ಕಾಚಾರಗಳೇ ಬೇರೆ. ಸೊ ಆ ಮೇಡಮ್ ಅವರ ಲೆಕ್ಕಾಚಾರಗಳಲ್ಲಿ ಈ ವಿಚಾರಗಳೆಲ್ಲ ಬರುತ್ತಾ ಅಂತ ಹೇಳಿ ಬಹುದೊಡ್ಡದಾಗಿ ಕೇಳೋದೇನು ಅಂತಂದರೆ,
ಮಧ್ಯಮದ ವರ್ಗದವ್ರು ಕಟ್ಸ್ಕೊಳ್ತಾ ಇರೋನೇ ಇರಬೇಕು, ಆ ಕಡೆಗೆ ಬಡವರಿಗೂ ಒಂದಿಷ್ಟು ಲಾಭ ಆಗುತ್ತೆ, ಶ್ರೀಮಂತರಿಗೂ ಒಂದಿಷ್ಟು ಲಾಭ ಆಗುತ್ತೆ. ಆದರೆ ಒದ್ದಾಡ್ತಾ ಇರುವಂಥದ್ದು ಈ ದೇಶದಲ್ಲಿ ಮಧ್ಯಮ ವರ್ಗದವರೇ ಅಂತ ಹೇಳಿ, ಅತಿ ಹೆಚ್ಚಾಗಿ ಅವ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತೇಳಿ. ಬಡವರ ಬೆನಿಫಿಟ್ಗಳು ಸಿಗೋದಿಲ್ಲ, ಶ್ರೀಮಂತರು ಕಟ್ಟಬೇಕಾದಂಥ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಇರೋದಿಲ್ಲ, ಅದನ್ನು ನಿಭಾಯಿಸುವಂಥ ಶಕ್ತಿನೂ ಅವ್ರಿಗಿರೋದಿಲ್ಲ. ಇರೋದರಲ್ಲಿ ಹಾಗೂ ಹೀಗೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಜೀವನ ಮಧ್ಯಮ ವರ್ಗದವರದ್ದು. ಆ ಪರಿಸ್ಥಿತಿಯಲ್ಲಿ ಈಗ ಏನು ಹಾಕ್ತಾರೆ, ಮತ್ತೊಂದಿಷ್ಟು ಹೊರೆ ಆಗುತ್ತಾ ಇಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಬಟ್ ಮೇಡಮ್ ಅವರು ಆ ರೀತಿಯಾಗಿ ಏನಾದರೂ ಕೊಡ್ತಾರಾ ಅಥವಾ ಇಲ್ವಾ, ಯಾವ ಪ್ರಮಾಣದಲ್ಲಿ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ಕೊಡ್ತಾರೆ ನೋಡಬೇಕಾಗಿದೆ. ಸ್ಲ್ಯಾಬ್ಗಳನ್ನು ಯಾವ ಮಟ್ಟದಲ್ಲಿ ಏರಿಕೆ ಮಾಡ್ತಾರೆ ಅಥವಾ ಇಳಿಸ್ತಾರೆ, ಬಹಳ ಹೇಳೋದು ಸ್ವಲ್ಪ ಕಷ್ಟನೇ ಈ ಮೇಡಮ್ ಅವ್ರ ವಿಚಾರದಲ್ಲಿ. ಅವ್ರು ಹೇಗೆ ಡಿಸಿಷನ್ ತಗೊಳ್ತಾರೆ ಏನು ಅಂಥೇಳಿ. ಬಟ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಆದಂಥ ಪೆಟ್ಟಿನಿಂದಾಗಿ ಒಂದಿಷ್ಟು ಹೊಸದಾಗಿ ಏನಾದರೂ ತರಬಹುದು ಅಂತ ನಿರೀಕ್ಷೆ ಇದೆ. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು. ಕಾರಣ ಒಂದು ಪೆಟ್ಟು ತಿಂದ ನಂತರವೇ ಅವರಿಗೆ ಒಂದು ಪಾಠ ಇರುತ್ತೆ ಅಂತಾರೆ. ಹಾಗಾಗಿ ಆ ಪಾಠವನ್ನು ಕಲಿತು ಏನಾದರೂ ಬರ್ತಾರಾ ಗೊತ್ತಿಲ್ಲ.